ನಮಸ್ಕಾರ ವೀಕ್ಷಕರೇ, ಟಿವಿ4 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ವಿಜಯ್ ಮೇಘನಗೌಡ. ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಪುಟ್ಟ ಸಂಸಾರ, ಪುಟ್ಟ ಮನೆ, ಪುಟ್ಟ ಕಾರ್ ತಗೊಳ್ಳೋದಂದ್ರೆ ತುಂಬಾ ದೊಡ್ಡ ಆಸೆ ಇರುತ್ತೆ. ಅದರಲ್ಲೂ ಕೂಡ ಕಾರ್ ಅನ್ನೋದ್ರೆ ಏನಪ್ಪಾ ಅಂತಂದ್ರೆ, ಕಾರು ಯಾವ ತರ ಇರುತ್ತೋ ಏನೋ, ಯಾವ ಬ್ರ್ಯಾಂಡ್ ಆಗಿರುತ್ತೋ, ಯಾವ ಮಾಡೆಲ್ ಆಗಿರುತ್ತೋ, ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ನಮ್ಮ ಈ ಶೋರೂಮ್ನಲ್ಲಿ ಇರುವಂಥ ಕಾರ್ಗಳನ್ನ ನೀವು ನೋಡ್ತಾ ಇರ್ಬೋದು. ಹಿಂದ್ಗಡೆ ಎಷ್ಟು ಕಾರ್ಸ್ ಇದ್ದಾವೆ, ಎಷ್ಟು ವೆರೈಟೀಸ್ ಇದೆ, ಎಷ್ಟು ಮಾಡೆಲ್ಸ್ ಇದೆ, ಯಾವ ಕಲರ್ ಬೇಕು ಎಲ್ಲ ಕೂಡ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಬರೀ ಇಲ್ಲಿ ಕಾರ್ ಸಿಗೋದು ಮಾತ್ರ ಅಲ್ಲ ರೀ, ಕಾರ್ಗಳನ್ನ ರೀಸೇಲ್ ಕೂಡ ಮಾಡಬಹುದು. ಅಂದಾಗೆ ಇದಿರೋದೆಲ್ಲಪ್ಪ ಅಂತ ಅಂದರೆ ನಮ್ಮ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ನಲ್ಲಿರುವಂತಹ ಓಂಕಾರ್ ಶೋರೂಮ್. ಓಂಕಾರ್ ಶೋರೂಮಿನ ಓನರ್ ಆದಂತಹ ರಘು ಅವ್ರ ಹತ್ರ ಈ ಕಾರ್ ಶೋರೂಮಿನ ಇನ್ನ ವಿಭಿನ್ನತೆಗಳು, ಆಫರ್ಗಳನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಶೋರೂಮಲ್ಲಿ ನಾವು ಶೂಟ್ ಮಾಡ್ತಿದ್ದೀವಿ, ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನಮ್ಮ ಶೋರೂಮಿನ ಎಲ್ಲ ಗಾಡಿಗಳ ಸಹ ವಿಚಾರನ ಪಬ್ಲಿಕ್ಗೆ ತಿಳಿಸೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸರ್, ಈ ಶೋರೂಮ್ನ ಏನಕ್ಕೆ ಪ್ರಿಫರ್ ಮಾಡಬೇಕು? ಯಾಕಂದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಶೋರೂಮ್ಸ್ ಇದೆ, ಗಲ್ಲಿಗೆ ಒಂದೊಂದು ಶೋರೂಮ್ ಅಂದ್ರೂ ಕೂಡ ತಪ್ಪಾಗಲ್ಲ. ಬಟ್ ನಿಮ್ಮ ಶೋರೂಮ್ನಲ್ಲಿ ಏನಕ್ಕೆ ಅವರು ಪ್ರಿಫರ್ ಮಾಡಬೇಕು? ನಮ್ಮ ಶೋರೂಮಲ್ಲಿ ನಮ್ಮ ಹತ್ರ ಎಲ್ಲ ಗಾಡಿಗಳು ಬೆಸ್ಟ್ ಕ್ವಾಲಿಟಿ ಇರ್ತವೆ. ಆಮೇಲೆ ಡಾಕ್ಯುಮೆಂಟ್ ವೈಸ್ ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿಕೊಡ್ತೀವಿ, ಬೇಗ ಮಾಡಿಕೊಡ್ತೀವಿ. ಆ ಒಂದು ವಿಷಯಕ್ಕೋಸ್ಕರ ನಮ್ಮ ಶೋರೂಮ್ನ ಪ್ರಿಫರ್ ಮಾಡಬೇಕಾಗತ್ತೆ. ಸರ್, ನಿಮ್ಮ ಕಾರ್ ಶೋರೂಮ್ನಲ್ಲಿ ಕಡಿಮೆ ಬೆಲೆ ಅಂತ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಬೆಲೆ ಅಂತ ಅಂದರೆ ಎಷ್ಟರದ್ದು? ನಮ್ಮ ಶೋರೂಮಲ್ಲಿ 1 lakhದಿಂದ 20 lakhsವರೆಗೂ ನಮ್ಮಲ್ಲಿ ಎಲ್ಲ ಥರದ ಗಾಡಿಗಳು ಸಿಗ್ತವೆ. ಸರ್, ಇವಾಗ ಎಲ್ಲರೂ ಹೇಳ್ತಾರೆ ಆಕ್ಸಿಡೆಂಟಲ್ ಗಾಡಿಗಳು ಇರುತ್ತೆ ಅಥವಾ ಗಾಡಿನಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಸಿಗುತ್ತೆ ಅಂತ ಹೇಳ್ತಾರೆ. ಆ ಥರ ನಿಮ್ಮ ಗಾಡಿನಲ್ಲಿ, ನಿಮ್ಮ ಶೋರೂಮ್ನಲ್ಲಿ ಆ ಥರ ಆಕ್ಸಿಡೆಂಟಲ್ ಗಾಡಿಗಳು ನಮ್ಮಲ್ಲಿ ಒಂದು ಕೂಡ ಸಿಗಲ್ಲ. ಇದುವರೆಗೂ ಒಂದು ಗಾಡಿ ಆಕ್ಸಿಡೆಂಟ್ ಗಾಡಿ ನಾನು ಮಾಡಿಲ್ಲ. ಡಾಕ್ಯುಮೆಂಟ್ ವೈಸು ಅಷ್ಟೇ ನೀಟಾಗಿದ್ದರೆ ಮಾತ್ರ ನಾವು ಗಾಡಿ ತೊಗೋತೀನಿ. ಆಮೇಲೆ ಗಾಡಿ ಮಾರೋದು ಅಷ್ಟೇ, ಏನು ಟೈಮಲ್ಲಿ ಇರ್ತೀವಿ ಆ ಟೈಮಲ್ಲಿ ಫುಲ್ಫಿಲ್ ಮಾಡ್ತೀವಿ. ಎಲ್ಲ ಅವರ ಕಸ್ಟಮರ್ ಯಾರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಏನು ವರ್ಕ್ ಆಗುತ್ತೆ ಅದನ್ನು ಮಾಡ್ತೀವಿ. ಸರ್, ಇವಾಗ ಕಸ್ಟಮರ್ಸ್ ಕಾರ್ ತಗೊಳ್ತಾರೆ ಬಟ್ ಅವ್ರಿಗೆ ಇಷ್ಟ ಆಗಲ್ಲ, ಆವಾಗ ಎಷ್ಟು ದಿನದವರೆಗೂ ನಿಮಗೆ ರಿಟರ್ನ್ ಪಾಲಿಸಿ ಇರುತ್ತೆ? ಅದು 24 hours to 7 days. ಅದು ಡಿಪೆಂಡ್ ಆನ್ ಕಸ್ಟಮರ್ಸ್ ಬಿಹೇವಿಯರ್. ಕಸ್ಟಮರ್ ಬಿಹೇವಿಯರ್ ಮೇಲೆ ಕೆಲವು ರಫ್ ಕಸ್ಟಮರ್ ಇದ್ದಾಗ 24 hours ಒಳಗಡೆ ಅವ್ರದ್ದೇನು ಬೇಡ ಅಂತಂದ್ರೆ ನಾವು ತೊಗೊಳಕ್ಕೆ ನಾವು ರೆಡಿ ಇರ್ತೀವಿ. ಕೆಲವು ರಫ್ ಇರ್ತಾರೆ, ಕೆಲವರು ಅವ್ರಿಗೆ ನಾವು ಟೈಮ್ ಕೊಡೋಕ್ಕಾಗಲ್ಲ. ಅವ್ರದ್ದು ಬೇಗ ಕ್ಲೋಸ್ ಮಾಡ್ಕೊಳೋದು ನಮಗೂ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ 24 hours ಇಂದ 7 days ತನಕ ನೀವು ರಿಟರ್ನ್ ಮಾಡಬೇಕು ಅಂತ ಅಂದರೆ ಬಂದು ರಿಟರ್ನ್ ಮಾಡಿಸ್ಕೊಳ್ತೀರಾ? ಮಾಡ್ಬೋದು 7 daysವರೆಗೂ ನಾವು ಮಾಡ್ಬೋದು. ಸರ್, ಇವಾಗ 1 ಲಕ್ಷದಿಂದ ಕಾರ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ. ನಿಮ್ಮ ಶೋರೂಮಲ್ಲಿ ಅಟ್ ಪ್ರೆಸೆಂಟ್ ಯಾವ ಕಾರ್ ಕಡಿಮೆಗಿದೆ ಮತ್ತೆ ಅದು ಫ್ಯೂಚರ್ಸ್? ಇದು ಟಾಟಾ ಇಂಡಿಕಾ ವಿಸ್ತಾ 2013-14 ರಿಜಿಸ್ಟರ್ಡು. ನಾನು ನಿಮಗೆ ಇದು 1.5 ಲಕ್ಷ ನಾವು ಹೇಳ್ತಾ ಇದ್ದೀವಿ ಫೈನಲ್ಲು. ನಿಮ್ಮ ಕಡೆಯಿಂದ ಬಂದವರು ನಾವು 1.25 ಲಕ್ಷ ಕೊಡೋಕೆ ರೆಡಿ ಇದ್ದೀನಿ. ಬಂದ್ರಪ್ಪ ಬನ್ನಿ, 1.25 ಲಕ್ಷಕ್ಕೆ ಇಷ್ಟೊಂದು ಚೆನ್ನಾಗಿರೋ ಕಾರು, ಅದರಲ್ಲೂ ಕೂಡ ಟ್ರೆಂಡಿಂಗಲ್ಲಿರೋ ಕಾರ್ ಯಾರು ತಾನೇ ಕೊಡ್ತಾರೆ ಹೇಳಿ? ಫಸ್ಟ್ ಬಂದು ಕಾರ್ ತೊಗೊಂಡೋಗಿ. 2013-14 ರಿಜಿಸ್ಟರ್ಡು, ಸೆಕೆಂಡ್ ಓನರು. ನೀವೇ ನೋಡ್ತಾ ಇದ್ದೀರಾ, ಇದು 2020 ಮಾಡೆಲ್ ಟೈಪೆಲ್ಲ ಇಂಟೀರಿಯರ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಡಬಲ್ ಪವರ್ ವಿಂಡೋಸು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು. 2013-14 ಮಾಡೆಲ್ ಇಂಡಿಕಾ ವಿಸ್ತಾ ಇದು ಅತ್ಯಂತ ಕಡಿಮೆ ರೇಟು ನಮ್ಮ ಶೋರೂಮಲ್ಲಿರೋದು. ಈಗ ಬನ್ನಿ, ದುಬಾರಿ ಕಾರ್ ತೋರಿಸ್ತೀನಿ ನಿಮಗೆ. ದುಬಾರಿ ಕಾರ್ ತೋರಿಸ್ತಾರಂತೆ, ಬನ್ನಿ ನೋಡೋಣ. ಇದು ಫೋರ್ಡ್ ಎಂಡಿವರ್ 4-wheel drive. ಇಟ್ಸ್ ಎ ಸಿಂಗಲ್ ಓನರ್ ವೆಹಿಕಲ್. ಮಾರ್ಕೆಟ್ ಪ್ರೈಸ್ ಬಂದು 30-32 ಲಕ್ಷ ಇದೆ. ನಾನು ನಿಮಗೆ ಇದನ್ನು 27 ಲಕ್ಷಕ್ಕೆ ಕೊಡ್ತೀನಿ. ಸರ್, ದುಬಾರಿ ಕಾರ್ ಅಂತ ಹೇಳಿದ್ರಿ, ಇದ್ರ ಫೀಚರ್ಸ್ ಹೇಗಿದೆ? ಫೈನ್ ಮೇಡಮ್, ತುಂಬ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಫೋರ್ಡ್ ಎಂಡಿವರ್ ಟೈಟಾನಿಯಮ್ ಅಂತ 4-wheel drive ಇದು. ಆಟೋಮೆಟಿಕ್ ವಿತ್ ಸನ್ರೂಫ್ ಇರುತ್ತೆ. ಇದು ಫುಲ್ಲಿ ಲೋಡೆಡ್ ವೆಹಿಕಲ್. ಆಫ್ ರೋಡ್ಗೆ ಮಾತ್ರ ತುಂಬ ಸೂಪರ್ ಗಾಡಿ. ಇದು 2017 ಮಾಡಲು, ಸಿಂಗಲ್ ಓನರು, 1,30,000 ಓಡಿದೆ. ಮಾರ್ಕೆಟ್ ಪ್ರೈಸ್ ಬಂದು 28-30 ಇದೆ. ನಾನು ನಿಮಗೆ 1 ಲಕ್ಷ ಕಮ್ಮಿ ಕೊಡ್ತಾಯಿದ್ದೀನಿ. 27 ಲಕ್ಷಕ್ಕೆ
ನಿಮಗೆ ಈ ಗಾಡಿ ಸಿಗುತ್ತೆ 2017 ಮಾಡಲು. ಸಿಂಗಲ್ ಓನರಾ ಸರ್? ಸಿಂಗಲ್ ಓನರು ವಿತ್ ಇನ್ಶೂರೆನ್ಸು, ಫುಲ್ಲಿ ಲೋಡೆಡ್ ವೆಹಿಕಲ್ಲು. ನೀವೇ ನೋಡಿ ಗಾಡಿ ಕಂಡೀಷನ್, ನೀವೇ ಸರಿ ನೋಡಿ. ಮೇಡಮ್ ಇದು 7 ಸೀಟರ್ ವೆಹಿಕಲ್ಲು. ಲಾಂಗ್ ಜರ್ನಿಗೆ ಫ್ಯಾಮಿಲಿಗೆಲ್ಲ ಬೆಸ್ಟ್ ಅಂತೀರಾ? ಲಾಂಗ್ ಜರ್ನಿ ಮಾತ್ರ ತುಂಬ ಏನೋ ಸಫಿಷಿಯೆಂಟ್ ಆಗಿರುತ್ತೆ. ವಾವ್, ಸಚ್ ಅ ಲಕ್ಸುರಿಯಸ್ ಕಾರ್. ಅದರಲ್ಲೂ ಈ ಕಲರ್ ನೋಡಿ ವೀಕ್ಷಕರೇ, ಎಷ್ಟು ಒಂದು ಟೆಂಪ್ಟಿಂಗ್ ಆಗಿದೆ ಈ ಕಲರ್ ಆ್ಯಂಡ್ ಎಷ್ಟು ಲಕ್ಸುರಿ ಫೀಲ್ ಇದೆ. ಈ ಕಾರ್ ಬಗ್ಗೆ ಅಂತೂ ತಿಳ್ಕೊಳ್ಳೇಬೇಕು ಫೀಚರ್ಸ್. ಎಲ್ಲಿ ನಮ್ಮ ರಘು ಸರ್ ಎಲ್ಲೋಗ್ಬಿಟ್ಟಿದ್ರಿ, ಬನ್ನಿ ಈ ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಮೇಡಮ್ ಇದು ಫೋರ್ಸ್ ಕಂಪ್ನಿದು ಗೂರ್ಖಾ ಅಂತ ಹೇಳ್ಬಿಟ್ಟು 4x4 ಇದು ಸಿಂಗಲ್ ಓನರ್ ಇದೆ. ಇಲ್ಲ 34,000 ಓಡಿದೆ. ಅದು ಆನ್ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಮಹೇಂದ್ರ ಥಾರ್ ಇದೆಯಲ್ಲ, ಅದು ಇದರ ಮುಂದೆ ಅದೇನು ಇಲ್ಲ ಅನ್ನೋ ಥರದ ಫೀಲಿಂಗ್ ಇರುತ್ತೆ ಈ ಗಾಡಿ ಓಡಿಸ್ತಾ ಇದ್ರೆ. ಆಮೇಲೆ ಗಾಡೀಲಿ ಕುಂತಿರೋದಕ್ಕೂ ಅಷ್ಟೇ ತುಂಬ ಒಳ್ಳೆ ಫೀಲ್ ಆಗುತ್ತೆ. ಸರಿ, ಫೋರ್ ಸೀಟರ್ ವೆಹಿಕಲ್ ಇದು. ಹಾಂ ಸರ್, ಫೋರ್ಸ್ ಗೂರ್ಖಾ ಓಕೆ. 4x4 ಹಂಗಂದ್ರೆ ಏನು ಸರ್? ಮೇಡಮ್ ಇದು 4x4 ಅಂದರೆ 4 ವೀಲ್ ಡ್ರೈವ್ ಪ್ಲಸ್ 4 ಸೀಟ್ಸ್. 4 ಸೀಟ್ಸ್ ಸೀಟಿಂಗ್ ಬಂದು 4 ಸೀಟಿಂಗ್ ಇದು ಪ್ಲಸ್ 4 ವೀಲ್ ಡ್ರೈವ್. ಅದಕ್ಕೋಸ್ಕರ 4x4 4x4 ಅಂತ ಇಂಡಿಯಾದಲ್ಲಿ ಇದೇ ಗಾಡಿ ಇರೋದು. ಇಂಡಿಯಾದಲ್ಲಿ ಫಸ್ಟ್ ಗಾಡಿ ಇದು 4x4 ಅಂತ. ಸರ್, ಈ ಗಾಡಿದು ಒರಿಜಿನಲ್ ಪ್ರೈಸ್ ಎಷ್ಟು ಅಂದರೆ ಹೊಸದಾಗಿ ತಗೊಳ್ಬೇಕು ಅಂದರೆ, ಮತ್ತೆ ನಿಮ್ಮ ಪ್ರೈಸ್ ಎಷ್ಟಿದೆ? ಇದು ಆನ್ ರೋಡ್ ಪ್ರೈಸ್ ಬಂದು 19 lakhs ಇದೆ. ಈಗ ನಾವು ಖಾಲಿ 35,000 ಓಡಿರೋದ್ರಿಂದ 2022 ಮಾಡಲ್ ಇದು. ನಿಮಗೆ ನಾವು ಒಂದು 15 ಲಕ್ಷಕ್ಕೆ ನಾವು ಕೊಡ್ತೀವಿ. ನಿಮ್ಮ ಕಡೆಯಿಂದ ಬಂದು ಅಂದರೆ 14.5 ಲಕ್ಷಕ್ಕೆ ಕೊಡ್ತೀವಿ. ಇಷ್ಟು ಲಕ್ಸುರಿಯಸ್ ಆಗಿರೋ ಕಾರ್ನ 14.5 ಲಕ್ಷಕ್ಕೆ, ಅದರಲ್ಲೂ ಫುಲ್ ಕಡಿಮೆ ಅಂತ ಹೇಳಿದ್ರಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 34,500 ಕಿಲೋಮೀಟರ್ ಓಡಿದೆ. ಓಕೆ, ಜಸ್ಟ್ 34,500 ಕಿಲೋಮೀಟರ್ಗೆ ಇಷ್ಟು ಲಕ್ಸುರಿಯಸ್ ಕಾರ್ನ ಯಾರು ತಾನೇ ತಗೊಳ್ಳಲ್ಲ ಹೇಳಿ ಸರ್? ಮೇಡಮ್ ಬನ್ನಿ, ಒಂದು ನಮ್ಮ ಶೋರೂಮಲ್ಲಿ ಸುತ್ತಮುತ್ತ ಯಾವ ಶೋರೂಮಲ್ಲಿ ಇಲ್ಲದೆ ಒಂದು ಓಲ್ಡ್ ಈಸ್ ಗೋಲ್ಡ್ ವೆಹಿಕಲ್ ತೋರಿಸ್ತೀನಿ. ವಾವ್, ಸಚ್ ಆನ್ ಆಂಟಿಕ್ ಪೀಸ್ ಸರ್. ಆಂಟಿಕ್ ಪೀಸ್ ಮೇಡಮ್, ಆಂಟಿಕ್ ಪೀಸು 1965 ಮಾಡೆಲ್ ವಿಲೇಜ್ ಜೀಪ್. ತುಂಬ ಚೆನ್ನಾಗಿದೆ ಗಾಡಿ, ಓಡಿಸ್ಲಿಕ್ಕಾಗಲಿ ಇವನ್ ಸಿಟ್ಟಿಂಗ್ ವೈಸ್ ಆಗಲಿ ತುಂಬ ಚೆನ್ನಾಗಿದೆ. ಇದು ಅಟ್ಲೀಸ್ಟ್ ಮನೆಯಲ್ಲಿ ಇಟ್ಕೊಳಕ್ಕಾದ್ರು, ಗಾಡಿ ಓಡಿಸಲಿಲ್ಲ ಅಂದ್ರೆ ಗಾಡಿ ಇಟ್ಕೊಳಕ್ಕಾದ್ರೂ ಗಾಡಿನ ತೊಗೊಳ್ಬೇಕಾಗತ್ತೆ. ನಮ್ಮ ಮಡಿಕೇರಿ ಸೈಡ್ ಆಗಿರ್ಬೋದು ಅಥವಾ ಚಿಕ್ಕಮಂಗ್ಳೂರು ಸೈಡಲ್ಲೆಲ್ಲ ಈ ಗಾಡಿನೇ ಇನ್ನೂ ತುಂಬ ಓಡ್ತಾ ಇದೆ. ಹೌದು, ಬಟ್ ಅದಕ್ಕಿಂತ ಓಲ್ಡ್ ಗಾಡಿ ವೆಹಿಕಲ್ ಇದು 1965 ಮಾಡೆಲ್. ಇದು ವಿಲ್ಲೀಸ್ ಅಂತ. ಇದರ ಬೆಲೆ ಬಂದು ಮಾರ್ಕೆಟಲ್ಲಿ ಏನೋ ಫಿಕ್ಸ್ಡ್ ಅಂತಾರೆ ಏನಿಲ್ಲ. ಇದು ನಾವು ಒಂದು 275 to 80 ರೇಂಜಲ್ಲಿ ಕೊಡ್ತಾ ಇದ್ದೀವಿ. ಓಕೆ ಸರ್, ನಾನು ಇಷ್ಟೊಂದು ಗಾಡಿಗಳನ್ನ ನೋಡ್ತಾ ಇದ್ದೀನಿ, ಆದರೆ ಹೆಣ್ಮಕ್ಳು ಓಡ್ಸೋಕೆ ಯಾಕೆ ಸರ್ ಇಲ್ಲ ಇನ್ನೂ? ಅರೆ ಅದೇನಿದೆ, ಹೆಣ್ಮಕ್ಳು ಓಡಿಸೋದು ಅಂತ ಸಪ್ರೇಟ್ ಏನಿಲ್ಲಮ್ಮ, ಎಲ್ಲ ಗಾಡಿ ಹೆಣ್ಮಕ್ಳು ಓಡಿಸ್ತಾರೆ. ಇದರ ಹಳೆ ಓನರ್ ಬಂದು ಹೆಣ್ಮಗುನೇ, ಲೇಡೀಸ್ ಹೆಸರಲ್ಲಿ ಇದೆ ಈ ಗಾಡಿ. ಅದಂತೂ ನಿಜಾನೇ ಹೇಳಿ ಸರ್. ಇವಾಗ ಹೆಣ್ಮಕ್ಳು ಏನಕ್ಕೆ ಕಮ್ಮಿ? ಹೆಣ್ಮಕ್ಳು ಓಡಿಸ್ತಾರೆ, ಎಲ್ಲ ಗಾಡಿನೂ ಹೆಣ್ಮಕ್ಳು ಓಡಿಸ್ತಾರೆ. ಅದು ಕ್ಲಚ್ ಆಗಿರಲಿ ನಾನ್ ಕ್ಲಚ್ ಆಗಿರಲಿ ಹೆಣ್ಮಕ್ಳು ಆರಾಮಾಗಿ ಓಡಿಸ್ತಾರೆ ಎಲ್ಲ ಗಾಡಿನೂ. ಓಕೆ, ನೆಕ್ಸ್ಟ್ ಯಾವ ಕಾರ್ ತೋರಿಸ್ತೀರಾ ಸರ್? ಬನ್ನಿ ಮೇಡಮ್, ಇದು ಟೊಯೋಟೋ ಇಟಿಯೋಸ್ ಅಂತ. ಇದು ಟೊಯೋಟೋ ಇಟಿಯೋಸ್ 2014-15 ರಿಜಿಸ್ಟರ್ಡು, ಸೆಕೆಂಡ್ ಓನರ್ ವೆಹಿಕಲ್ಲು. ಮಾರ್ಕೆಟ್ ಪ್ರೈಸ್ ಬಂದು 5.5 ಇದೆ. ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಯಾಕೆಂದರೆ ಇದು ಇಂಜಿನ್ ಲೈಫ್ ಬಂದು ತುಂಬಾ ಇರುತ್ತೆ, 5ರಿಂದ 6-7 ಲಕ್ಷವರೆಗೂ ಇಂಜಿನ್ ಲೈಫ್ ಇರುತ್ತೆ. ಇದು ಓಡಿರೋದು ಕೇವಲ 97,000 ಕಿಲೋಮೀಟರ್ಸು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, ವಿತ್ ಆಲ್ ನ್ಯೂ ಟೈರ್ಸು. ಸೊ ಎಸ್, ಇಲ್ಲಿ ಇನೋವಾ ಇದೆ ವೀಕ್ಷಕರೇ.
MP ಆಗಿರ್ಲಿ MLA ಆಗಿರ್ಲಿ ಅಷ್ಟೇ ಯಾಕೆ CM ಆಗಿರ್ಲಿ ಎಲ್ಲರೂ ಆಲ್ಮೋಸ್ಟ್ ಪ್ರಿಫರ್ ಮಾಡೋದೇ ಇನೋವಾ ಗಾಡಿಗಳನ್ನ. ಸೊ ಇನೋವಾ ಗಾಡಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸರ್. ಇನೋವಾ ಬಗ್ಗೆ ಯಾಕಂದ್ರೆ ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಆಕ್ಟ್ರೆಸ್ ಆಗಿರ್ಬೋದು, ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಇಷ್ಟಪಡೋ ಕಾರ್ ಇದು. ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ಇದು ಲಾಂಗ್ ಲೈಫ್ ಕೊಡುವಂಥ ಗಾಡಿ. ಇಂಜಿನ್ ಲೈಫ್ ಬಂದು ಲಾಂಗ್ ಲೈಫ್ ಇರುತ್ತೆ. ಅಪ್ ಟು 5 to 7 lakh ಕಿಲೋಮೀಟರ್ಸ್ವರೆಗೂ ರನ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಆಮೇಲೆ ಇದು 2013 ಮಾಡಲ್ ವಿ ವರ್ಷನ್ನು. ಸರ್ ಇದ್ರದ್ದು ಆಕ್ಚುಯಲ್ ಪ್ರೈಸ್ ಎಷ್ಟಿದೆ? ನಿಮ್ಮ ಹತ್ರ ಆಕ್ಚುಯಲ್ ಪ್ರೈಸ್ ಎಷ್ಟಿದೆ? ಮೇಡಮ್, ಇದು ಮಾರ್ಕೆಟ್ ಪ್ರೈಸ್ ಬಂದು 9 ಲಕ್ಷ ಇದೆ. ನಾವು ಇದನ್ನು 8.5 ಲಕ್ಷ ಹೇಳ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಬಂತು ಅಂದರೆ ಒಂದು 8-10 ಆ ರೇಂಜಲ್ಲಿ ನಾವು ಕೊಟ್ಬಿಡ್ತೀವಿ ಮೇಡಮ್. ನಮ್ಮಲ್ಲಿ ಇರೋ ಎಲ್ಲ ವೆಹಿಕಲ್ಗಳು ಒಂದು 20 ರಿಂದ 25 ಚೆಕಪ್ಗಳಾಗಿರ್ತವೆ. ಎಲ್ಲ ಟೈಪು ಟೈರ್ ಆಗಿರಲಿ, ಬಾಡಿ ಲೈನ್ ಆಗಿರಲಿ, ಇಂಜಿನ್ನು, ಗೇರ್ ಬಾಕ್ಸು, ಸೀಟಿಂಗು. ನೋಡಿ ವೀಕ್ಷಕರೇ, ಎಷ್ಟು ಒಂದು ಲಕ್ಸುರಿಯಸ್ ಆಗಿದೆ ಈ ಕಾರ್ ಅಂತ ಯಾರು ಕೂಡ ಸೆಕೆಂಡ್ಸ್ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಹೊಸದಾಗಿದೆ ಈ ಕಾರ್. ಅದರಲ್ಲೂ ಕೂಡ ಈ ಸೀಟ್ಸ್ ಹೇಗಿದೆ ಅಂದರೆ ಲೆದರ್ ಸೀಟ್ಸ್. ಕೂತ್ಕೊಂಡ್ರೆ ಎಲ್ಲರೂ ಟ್ರಾವೆಲ್ ಮಾಡಕ್ಕೆ ಹೋಗ್ಬೇಕಾದ್ರೆ ಗೊತ್ತೇ ಆಗಲ್ವೇನೋ ಅಲ್ಲ ಸರ್? ಮಲ್ಕೊಂಡು ಹೋಗ್ಬೋದು. ಫುಲ್ ಸಫಿಷಿಯೆಂಟ್ ಆಗಿರುತ್ತೆ, ಒಳ್ಳೆ ಫೀಲ್ ಆಗಿರುತ್ತೆ. ಸರ್ ಎಷ್ಟು ಏರ್ ಬ್ಯಾಗ್ ಇದೆ? ಏರ್ ಬ್ಯಾಗ್ಸ್ ಇದು ಡ್ಯೂಯಲ್ ಏರ್ ಬ್ಯಾಗ್ಸ್. ಇದು ವಿ ವರ್ಷನಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ಸ್ ಮಾತ್ರ ಬರುತ್ತೆ. ಇನೋವಾದಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ಸ್ ಮಾತ್ರ ಬರೋದು. ಸರ್ ಓಂಕಾರ್ ಶೋರೂಮ್ದು ಇಷ್ಟೊತ್ತವರೆಗೂ ಸೇಲಿಂಗ್ ಬಗ್ಗೆ ಹೇಳಿದ್ರಿ. ಎಕ್ಸ್ಚೇಂಜ್ ಅಂತ ಇದೆ, ಅದಂದ್ರೆ ಏನು ಸರ್? ಎಕ್ಸ್ಚೇಂಜ್ ಏನಂದರೆ, ಒಬ್ಬ ಕಸ್ಟಮರು ನಮ್ಮ ಹತ್ರ ಗಾಡಿಗಳು ಬೇಕು ಅಂತ ಬರ್ತಾರೆ ಅಂದ್ಕೊಳ್ಳಿ. ಅವ್ರ ಹತ್ರ ಗಾಡಿಗಳು ಇರ್ತಾವಲ್ವಾ, ಆ ಗಾಡಿಗಳನ್ನು ನಾವೇ ಪರ್ಚೇಸ್ ಮಾಡಿ ಅವ್ರಿಗೆ ಏನು ಬೇಕು ಇಲ್ಲಿಂದ ಆ ಗಾಡಿನ ಕೊಡೋದನ್ನ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ವೆಹಿಕಲ್ ಎಕ್ಸ್ಚೇಂಜ್ ಅಷ್ಟೇ. ಅವ್ರ ಗಾಡಿ ನಾವು ತೊಗೊಂಡು ನಮ್ಗೆ ಅವ್ರ ಗಾಡಿ ಅವ್ರಿಗೇನು ಬೇಕು ಅದನ್ನು ನಾವು ಕೊಡೋದಕ್ಕೆ ಅದು ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಅವ್ರ ಗಾಡಿ ವ್ಯಾಲ್ಯೂಷನ್ ನಾವೇ ಮಾಡಿ ಬ್ಯಾಲೆನ್ಸ್ ಅಮೌಂಟನ್ನು ಅವ್ರು ಕೊಟ್ಟರೆ ನಮ್ಮ ಗಾಡಿಗೆ ಏನು ವ್ಯಾಲ್ಯೂಷನ್ ಇರುತ್ತೆ, ವ್ಯಾಲ್ಯೂ ಏನಿರುತ್ತೆ ಅದ್ರ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟು ಅವ್ರ ಗಾಡಿ ಎತ್ಕೊಂಡು ಹೋಗ್ತಾರೆ. ಅದನ್ನು ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಸರ್ ಇವಾಗ ನೀವು ಸೆಲ್ಲಿಂಗ್ ಗಾಡಿಗಳ ಬಗ್ಗೆ ಹೇಳಿದ್ರಿ, ಯಾವ ಥರ ನೀವು ತಗೊಬೇಕಾದ್ರೆ ಎಲ್ಲ ಚೆಕಪ್ಸ್ ಮಾಡ್ತೀರಾ ಅಂದ್ಬಿಟ್ಟು. ಇವಾಗ ನಾವು ನಿಮ್ಮ ಹತ್ರ ಗಾಡಿನ ಬಂದು ಸೇಲ್ ಮಾಡಬೇಕು ಅಂದರೆ ಯಾವ ಥರ? ಸೇಮ್ ಪ್ರೊಸೀಜರ್ ವ್ಯಾಲ್ಯೂಷನ್ ಅಂತ ಮಾಡಿಬಿಟ್ರೆ ನಾವು ಅದೆಲ್ಲ ಬಂದ್ಬಿಡುತ್ತೆ. ಇವಾಗ ಸೆಲ್ಲಿಂಗಲ್ಲಾಗಲಿ ಬೈಯಿಂಗಲ್ಲಾಗಲಿ ವ್ಯಾಲ್ಯೂಷನ್ ಸೇಮ್ ಇರುತ್ತೆ. ವ್ಯಾಲ್ಯೂಷನ್ ಚೆಕಪ್ ಸೇಮ್ ಇರ್ತದೆ. ಸರ್ ಇವಾಗ ಲೋನ್ ಫೆಸಿಲಿಟೀಸ್ ಕೂಡ ಇದೆ ಅಂತ ಹೇಳಿದ್ರಿ ಓಂಕಾರ್ ಶೋರೂಮಲ್ಲಿ. ಸೊ ಯಾವ ಥರ ಲೋನ್ ಫೆಸಿಲಿಟೀಸ್ ಕೊಡ್ತೀರಾ ಸರ್? ಮೇಡಮ್, ನಮ್ಮಲ್ಲಿ 12 ಬ್ಯಾಂಕು 12ರಿಂದ 15 ಬ್ಯಾಂಕು ಟೈಅಪ್ ಇದೆ. ಕಸ್ಟಮರ್ದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಬ್ಯಾಂಕಲ್ಲಿ ಅವ್ರ ಪ್ರೊಫೈಲ್ಗೆ ನಾವು ಲೋನ್ ಸಿಗುತ್ತೆ. ಕೆಲವರು 80 to 100% ಲೋನ್ ಕೇಳ್ತಾರೆ. ಅವ್ರ ಪ್ರೊಫೈಲ್ ತುಂಬ ಚೆನ್ನಾಗಿರುತ್ತೆ. ಅಂಥ ಕಸ್ಟಮರ್ಗೆ ನಾವು ಒಳ್ಳೆ ಬ್ಯಾಂಕು, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರೋ ಬ್ಯಾಂಕಲ್ಲಿ ನಾವು ಲೋನ್ ಮಾಡಿ ಕೊಡ್ತೀವಿ. ಸರ್ ಓಂಕಾರ್ ಶೋರೂಮಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ಗಾಡಿಗಳಿದ್ದಾವೆ? ಮೇಡಮ್, ನಮ್ಮಲ್ಲಿ ಸ್ಟಾಕ್ ಬಂದು ಒಂದು 35 ಗಾಡಿ ಇದೆ. ಈಗ ಅಟ್ ಪ್ರೆಸೆಂಟ್ ಇಲ್ಲಿ ಒಂದು 20 ಗಾಡಿಗಳಿದೆ. 15 ಗಾಡಿ ಎಲ್ಲ ಬೇರೆ ಬೇರೆ ಶೋರೂಮ್ಗಳಲ್ಲಿ ಹಾಕಿದ್ದೀವಿ ಸೇಲ್ಸ್ಗೆ. ಯಾಕೆಂದರೆ ಅಲ್ಲಿ ಕಸ್ಟಮರ್ ಇರ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ನಮಗೂ ಏನು ಬೇಕಾದಾಗ ಅವ್ರ ಹತ್ರ ನಾವು ತರ್ತೀವಿ. ನಮ್ಮ ಗಾಡಿಗಳನ್ನ ಅವ್ರು ತೊಗೊಂಡು ಹೋಗ್ತಾರೆ ಕಸ್ಟಮರ್ಗಳಿಗೆ ತೋರಿಸೋದಕ್ಕೋಸ್ಕರ. ಸರ್ ಓಂಕಾರ್ ಶೋರೂಮಲ್ಲಿ ಬೇರೆ ಇನ್ನು ಯಾವ್ಯಾವ ರೀತಿ ಎಕ್ಸ್ಟ್ರಾ ಸ್ಪೆಷಲ್ ಸರ್ವಿಸಸ್ಗಳಿದ್ದಾವೆ? ಮೇಡಮ್, ನಾರ್ಮಲಾಗಿ ನಮ್ಮಲ್ಲಿ ವೆಹಿಕಲ್ ಸೇಲ್ಸು, ಪರ್ಚೇಸು, ಎಕ್ಸ್ಚೇಂಜು, ಆಮೇಲೆ ವೆಹಿಕಲ್ ಲೋನ್ಸ್ ಇರುತ್ತೆ. ಪ್ಲಸ್ ಅದನ್ನು ಮರ್ತೋಗಿದೆ ನಾನು, ಕರೆಕ್ಟ್, ಇನ್ಶೂರೆನ್ಸ್ ಕೂಡ ನಮ್ಮಲ್ಲಿದೆ. ಇನ್ಶೂರೆನ್ಸ್ ಫೆಸಿಲಿಟಿ ಕೂಡ ನಮ್ಮಲ್ಲಿದೆ. ಅದು ಥರ್ಡ್ ಪಾರ್ಟಿ ಆಗಲಿ ಕಾಂಪ್ರಿಹೆನ್ಸಿವ್ ಆಗಲಿ ಅದನ್ನು ನಾವೇ ಮಾಡಿಕೊಡ್ತೀವಿ. ಯಾಕೆಂದರೆ ನಮ್ಮದೇ 2-3 ಕಂಪ್ನಿಯ ಏಜೆನ್ಸಿ ಇರುತ್ತೆ. ನಮ್ಮದು ಏಜೆನ್ಸಿ ಇದೆ, ಟೈಅಪ್ ಇದೆ. ನಾವೇ ನಮ್ಮ ಎಲ್ಲ ಗಾಡಿಗಳಿಗೂ ನಾವೇ ಇನ್ಶೂರೆನ್ಸ್ ಮಾಡಿ ಕೊಡ್ತೀವಿ ನಮ್ಮ ಕಸ್ಟಮರ್ಗಳಿಗೆ. ಸೊ ಹೇಗೆ ಅಂತ ಅಂದರೆ ಒಂದೇ ಕಡೆಯಲ್ಲಿ ಕಾರ್ ತಗೊಬೋದು, ಕಾರ್ ಕೊಡ್ಬೋದು, ಕಾರ್ನ ಮಾರ್ಬೋದು, ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ಅದರಲ್ಲೂ ಕೂಡ ಕಾರಿಗೆ ಸಂಬಂಧಪಟ್ಟ ಎಲ್ಲಾನು ಒಂದು ರೂಫಲ್ಲಿ ಸಿಗುತ್ತೆ ನಿಮಗೆ. ಒಂದೇ ರೂಫಲ್ಲಿ ಇನ್ಶೂರೆನ್ಸ್, ಲೋನ್ ಎಲ್ಲ, ಪರ್ಚೇಸ್ ಆಗಲಿ, ಸೇಲ್ಸ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಲೋನ್ ಆಗಲಿ ಎಲ್ಲಾನು ಸಿಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಓಂಕಾರ್ ಶೋರೂಮ್ನ ಎಪಿಸೋಡ್ನ. ಈ ಶೋರೂಮ್ನಲ್ಲಿ ಎಲ್ಲ ಥರ ಕಾರ್ಗಳು, ಎಲ್ಲ ಬ್ರ್ಯಾಂಡ್ಸ್, ಎಲ್ಲ ಕಂಪನಿ ಆ್ಯಂಡ್ ಯಾವ ವರ್ಷದ ಗಾಡಿ ಬೇಕು ಎಲ್ಲ ಕೂಡ ಸಿಗುತ್ತೆ. ಸೊ ಇನ್ನೇನಿಗೆ ತಡ, ಕೆಳಗಡೆ ಕಾಣ್ತಿರೋ ಡಿಸ್ಕ್ರಿಪ್ಷನಲ್ಲೂ ಕೂಡ ನಂಬರ್ ಇದೆ, ಅಡ್ರೆಸ್ ಇದೆ. ಮತ್ತು ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಶೋರೂಮ್ನಲ್ಲಿ ನಿಮ್ಗೆ ಯಾವ ಕಾರ್ ಬೇಕೋ ಅದನ್ನು ಬಂದು ನೋಡಿ ಬುಕ್ ಮಾಡಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.